ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಯಿತು. ನಿನ್ನೆ ನಡೆದಂತಹ ಬಾಗಲಕೋಟೆಯಲ್ಲಿ ಈ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ. 8 ಜನರನ್ನ ಬಂಧಿಸಿದ್ರು ಕೂಡ ಈಗ ತಣ್ಣಗಾಗ್ತಾ ಇಲ್ಲ ಬಾಗಲಕೋಟೆ. ಯಾಕೆ ಅಂತಂದ್ರೆ ಯಾರು ಕಲ್ಲನ್ನು ಎಸೆದಿದ್ರು, ಚಪ್ಪಲಿಯನ್ನ ತೂರಿದ್ರು ಛತ್ರಪತಿ ಶಿವಾಜಿಯವರ ಜಯಂತಿ ಮೆರವಣಿಗೆ ವೇಳೆ ಅಂಥವರಲ್ಲಿ 8 ಜನರನ್ನ ಈಗ ಬಂಧಿಸಲಾಗಿದೆ ಪೊಲೀಸರು. ಆದರೂ ಕೂಡ ಬಾಗಲಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ವಾತಾವರಣ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಚಪ್ಪಲಿ ತೂರಾಟವಾಯಿತು, ಅದಾದ ನಂತರ ಕಲ್ಲು ತೂರಾಟವಾಯಿತು. ಈಗ ಬಾಗಲಕೋಟೆ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ಶಾಂತಿ ಸಭೆಯನ್ನ ಕರೀತಾರೆ. ಶಾಂತಿ ಸಭೆಯನ್ನ ಕರೆದು ಎಲ್ಲಾ ಮುಖಂಡರುಗಳು ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ. ಆದರೆ ಆ ಶಾಂತಿ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಮಾತ್ರ ಗೈರಾಗ್ತಾರೆ. ಜಿಲ್ಲಾಧಿಕಾರಿ ಕರೆದಂತಹ ಶಾಂತಿ ಸಭೆಗೆ ಹಾಜರಾಗದೇ ಇರುವಂತಹ ಮುಖಂಡರು ಅಂದ್ರೆ ಅದು ಮುಸ್ಲಿಂ ಮುಖಂಡರು. ಸಭೆ ಬಹಿಷ್ಕಾರ ಹಾಕಿ ವಾಪಸ್ ಆದಂತಹ ಹಿಂದೂ ಸಂಘಟನೆಕಾರರು. ಯಾಕಂದ್ರೆ ಈ ಘಟನೆ ನಡೆದಿದ್ದೇ ಮುಸ್ಲಿಮರಿಂದ. ಈಗ ಶಾಂತಿ ಸಭೆಗೆ ಅಂತ ಕರೆದಾಗಾದ್ರೂ ಅಟ್ಲೀಸ್ಟ್ ಬಂದು ಅವರನ್ನು ಅವರು ಸಮರ್ಥನೆ ಮಾಡ್ಕೊಳ್ಳೋದು, ಮಾತನಾಡೋದು, ಕ್ಷಮೆ ಕೇಳೋದು ಏನಾದರೂ ಮಾಡಬಹುದಾಗಿತ್ತು. ಆದರೆ ಹಿಂದೂ ಪರ ಸಂಘಟನೆಗಳು ಇನ್ನೂ ಬೇರೆ ಬೇರೆ ಸಂಘಟನೆಗಳು ಶಾಂತಿ ಸಭೆಯಲ್ಲಿ ಹಾಜರಾಗಿದ್ರು. ಆದರೆ ಏನು ಮುಸ್ಲಿಂ ಸಮುದಾಯದ ಮುಖಂಡರು ಮಾತ್ರ ಗೈರಾಗಿದ್ರು. ಇನ್ನು ಬಾಗಲಕೋಟೆ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಹೆಚ್ಚಾಗ್ತಾ ಇದೆ. ಅಲ್ಲಿ ಬಾಗಲಕೋಟೆ ನಗರದಲ್ಲಿ ಇಂದು ಸಹ ಮುಂದುವರಿತಾ ಇದೆ ನಿಷೇಧಾಜ್ಞೆ. 3 ಕಡೆಗಳಲ್ಲಿ 163 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬಾಗಲಕೋಟೆ ನಗರದಾದ್ಯಂತ ಪೊಲೀಸ್ ರೂಟ್ ಮಾರ್ಚ್ನ ಮಾಡಿಕೊಂಡಿದ್ದಾರೆ. ಯಾಕೆಂದ್ರೆ ಶಿವಾಜಿ ಜಯಂತಿ ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಏಕಾಏಕಿ ಕಲ್ಲು ತೂರಾಟವಾಗುತ್ತೆ, ಚಪ್ಪಲಿ ಶಿವಾಜಿ ಮಹಾರಾಜರ ಮೇಲೆ ಬೀಳುತ್ತೆ. ಇದಾದ ನಂತರ 2 ಗುಂಪುಗಳ ಮಧ್ಯೆ ಈಗ ಮತ್ತೆ ಚಪ್ಪಲಿ ಎಸೆಯುವಂಥದ್ದು, ಮತ್ತೆ ಕಲ್ಲುಗಳನ್ನು ಎಸೆಯುವಂಥದ್ದನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಈಗ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಆಯಿತು. ಈಗ 8 ಜನ ಬಂಧಿಸಿದ್ದಾರೆ ಪೊಲೀಸರು. ಆದ್ರೂ ಕೂಡ ಇನ್ನೂ ಉದ್ವಿಗ್ನತೆ ಹಾಗೇ ಇದೆ ಬಾಗಲಕೋಟೆಯಲ್ಲಿ. ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಹೇಗಿದೆ? ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿಂದ? ವಿಚಾರ ಏನು, ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಟ್ಟು ಓರ್ವ ಏನು ಅಕ್ಯೂಸ್ಡ್ ಒನ್ ಆರೋಪಿ ತನ್ವೀರ್ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ 7 ಜನರನ್ನ ಬಂಧನ ಮಾಡಲಾಗಿದೆ. ಅದರ ಜೊತೆಯಾಗಿ ನಿನ್ನೆ ಸಭೆ ನಡೆಯುತ್ತಿದ್ದಂತೆ ಹಿಂದೂ ಸಂಘಟನೆಯಲ್ಲಿ ಸಭೆಯಲ್ಲಿ ಒಂದು ಕೆಲವು ಇರತಕ್ಕಂಥ ಹಿಂದೂ ಸಂಘಟನೆಕಾರರು ಒಂದು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಒಂದು ಕಲ್ಲು ತೂರಾಟ ಆದ ಪ್ರಕರಣ ಕೂಡ ನಡೆಯಿತು. ಹೀಗಾಗಿ ಬಾಗಲಕೋಟೆಯಲ್ಲಿ ಕೂಡ ಬೂದಿ ಬಿಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಯಾಗಿ ನಿನ್ನೆ ಜಿಲ್ಲಾಧಿಕಾರಿಗಳು ಒಂದು ಸಾಯಂಕಾಲ ಒಂದು ಸಭೆಯನ್ನು ಕರೆದಿದ್ರು. 2 ಮುಖಂಡರ ಸಭೆಯನ್ನು ಕರೆದ್ರು. ಆ ಸಭೆಯಲ್ಲಿ ಕೂಡ ಇನ್ನು ಮುಸ್ಲಿಂ ಮುಖಂಡರು ಯಾರು ಸಭೆಗೆ ಹಾಜರಾದ ಹಿನ್ನೆಲೆಯಲ್ಲಿ ಕೂಡ ಹಿಂದೂ ಸಂಘಟನಾ ಮುಖಂಡರು ಇದನ್ನ ಸಭೆಯನ್ನ ಕೂಡ ಒಂದು ರೀತಿಯಾಗಿ ಬಹಿಷ್ಕರಿಸಿ ಬಂದಿದ್ದಾರೆ. ಹೀಗಾಗಿ ಮತ್ತೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ರೀತಿಯಾಗಿ ಮತ್ತೆ ಏನಾಗ್ಬೋದು ಅನ್ನೋದು ಒಂದು ರೀತಿಯಾಗಿ ಸಾಕಷ್ಟು ಪರಿಣಾಮ ಬೀರಬಹುದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅನ್ನೋ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಗೆ ಈಗಾಗಲೇ ಮತ್ತೆ ಬೆಂಗಳೂರಿಂದ ಮೊದಲು ಏನು ಎಸ್ ಪಿ ಆಗಿರ್ತಕ್ಕಂಥ ಏನು ಅಮರನಾಥ್ ರೆಡ್ಡಿ ಆಗಿರ್ಬೋದು ಮತ್ತು ಸಿಬಿ ರಿಸತ್ರವರು ಈಗಾಗಲೇ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅವರು ಕೂಡ ಈಗ ಹೆಚ್ಚುವರಿ ಆಗಿ ಬಾಗಲಕೋಟೆಗೆ ಮತ್ತು ಆಗಮನ ಆಗ್ತಾ ಇದೆ ಅಂತ ಹೇಳುದು. ಅವರು ಕೂಡ ಹೆಚ್ಚು ಬಂದೋಬಸ್ತಿಯನ್ನ ಮಾಡಲು ಅವರಿಗೆ ಈಗಾಗಲೇ ಡಿಜಿಪಿ ಆಗಿರ್ತಕ್ಕಂಥ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಇವತ್ತು ಕೂಡ ಒಂದು ಏನು 163 ಕಲಮನ್ನ ಮತ್ತೆ ಇವತ್ತು 24ರವರೆಗೆ ಒಂದು 163 ಕಲಂ ಜಾರಿ ಆಗಲಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತಿಯನ್ನ ಮಾಡಲಾಗಿದೆ. ನಗರದ ಪೊಲೀಸ್ ರೂಟ್ ಮಾರ್ಚ್ ಅನ್ನ ನಿನ್ನೆ ಕೂಡ ನಡೆಸಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆ ಒಂದು ರೀತಿಯಾಗಿ ಈಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇನ್ನೂವರೆಗೂ ಮುಂದುವರೆದಿದೆ ಅಂತ ಹೇಳ್ಬೋದು. ಇಂಚರ ಮುರುಗೇಶ್, ಇನ್ನ ಮತ್ತೊಂದು ಪ್ರಶ್ನೆ ಅಂತಂದ್ರೆ ಈಗ 8 ಜನನ ಬಂಧಿಸಿದ್ದಾರಲ್ಲ, ಅವರಿಂದ ಏನಾದ್ರು ಮಾಹಿತಿನ ಪಡೆದಿದ್ದಾರಾ ಗ್ರಿಲ್ ಮಾಡಿ ಪೊಲೀಸರು ಅಂತ? ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನೂವರೆಗೂ ನಿನ್ನೆ ಅಷ್ಟೇ ಮತ್ತು ಈ ಪ್ರಕರಣವನ್ನು ಹೆಚ್ಚು ತಿರುವು ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿ ಎಸ್ ಪಿ ಅವರು ಹೆಚ್ಚುವರಿ ಮಾಹಿತಿಯನ್ನ ಕೊಟ್ಟಿಲ್ಲ. ಅವರನ್ನ ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆವು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಅದರಿಂದ ಹಿನ್ನೆಲೆ ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರು ಯಾವ ರೀತಿ ಕೃತ್ಯ ಆಗಕ್ಕೆ ಕಾರಣ ಆಯ್ತು ಅನ್ನೋದು ಎಲ್ಲವನ್ನು ತನಿಖೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಇಂಚರ
ಎಸ್ ಮುರುಗೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.